ನಮಸ್ತೆ. ನಾನು ಇವತ್ತೊಂದು ಆ್ಯಂಟಿ ಇನ್ಫ್ಲಮೇಟರಿ ಡ್ರಿಂಕ್ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರ್ಬೋದು ವಿದ್ಯಾ ಬಾಲನ್ ಅವರ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಮಾಡ್ತಾಯಿದ್ರು, ಡಯಟ್ ಮಾಡ್ತಾಯಿದ್ರು, ವರ್ಕೌಟ್ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಮಾತ್ರ ಅವ್ರಿಗೆ ವೆಯ್ಟ್ ಕಡಿಮೆ ಆಗ್ತಾ ಇರಲಿಲ್ಲ. ಆಮೇಲೆ ಅವರೊಂದು ಡಯಟ್ ಪ್ರೋಗ್ರಾಮ್ಗೆ ಸೇರಿದ್ರು. ಅಲ್ಲಿ ಅವರಿಗೆ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ನ ಬಗ್ಗೆ, ಡ್ರಿಂಕ್ನ ಬಗ್ಗೆ ಎಲ್ಲ ಹೇಳಿದ್ರು. ಅದನ್ನು ತೆಗೆದುಕೊಂಡಾದ್ಮೇಲೆ ಅವರು ವೆಯ್ಟ್ ಲಾಸ್ ಆದ್ದು ಅಂತ ಹೇಳಿ. ನಾನೀಗ ಇಲ್ಲಿ ಸಣ್ಣ ತುಂಡು ಹಸಿ ಅರಶಿನ, 5 ನೆಲ್ಲಿಕಾಯಿ, ಒಂದು ಸಣ್ಣ ತುಂಡು ಶುಂಠಿ, ಸ್ವಲ್ಪ ಕಾಳು ಮೆಣಸು, ಒಗ್ಗರಣೆಗೆ ಹಾಕುವ ಕರಿಬೇವು. ನೀವು ಇದಕ್ಕೆ ಕಂಪಲ್ಸರಿ ಹಾಕಲೇಬೇಕಾದ್ದು ಕರಿಮೆಣಸು. ಯಾಕೆಂದರೆ ಅರಶಿನ ಇಲ್ಲ ಅಂದರೆ ಅದು ನಮ್ಮ ಬಾಡಿ ಅಬ್ಸಾರ್ಬ್ ಮಾಡಿಕೊಳ್ಳೋದಿಲ್ಲ. ನೀವು ನೀರಲ್ಲಿ ಅದನ್ನು ಕರಗಿಸಿದ್ರು ನೋಡಿ, ಅದು ಕರಗೋದಿಲ್ಲ. ಅದು ಕೆಲವೊಂದು ವಸ್ತುವಿನ ಜೊತೆ ಅದನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಬಾಡಿ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ ನಾವು ತಿನ್ನೋದು. ಹಾಗೆ ಅರಿಶಿನವನ್ನು ಒಂದು 3-4 ನಿಮಿಷ ಬೇಯಿಸಿದರೆ, ಅಂದರೆ ನಾವು ಪದಾರ್ಥಕ್ಕೆ ಹಾಕ್ತೇವೆ ಹಾಗೆಲ್ಲ ಅದು ಅದರ ಏನು ಪ್ರಾಪರ್ಟಿ ಇದೆ, ಕರ್ಕ್ಯೂಮಿನ್ ಅನ್ನೋ ಪ್ರಾಪರ್ಟೀಸ್ ಇದೆ ಅದರಲ್ಲಿ, ಅದರ ಬೆನಿಫಿಟ್ಸ್ ಇದೆ, ಅದು ನಮ್ಮ ಬಾಡಿಗೆ ಬರೋದು. ಮತ್ತು ನಾವು ಜಾಸ್ತಿ ಅರಿಶಿನ ಯೂಸ್ ಮಾಡಬಾರ್ದು. ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಸರಿಯಾಗಿ ಗೊತ್ತಿಲ್ಲದೆ ಮಾಡಬಾರ್ದು. ಅರಿಶಿನ ಅದರಲ್ಲಿ ಸ್ವಲ್ಪ ಇರಬೇಕು, ಜಾಸ್ತಿ ಇರಬಾರ್ದು. ಅರಿಶಿನ ಒಳ್ಳೆಯದು ಅಂತ ಜಾಸ್ತಿ ಯೂಸ್ ಮಾಡಿದರೆ ಅದರಿಂದ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಅಥವಾ ನಿಮಗೆ ಆಸಿಡಿಟಿ ಪ್ರಾಬ್ಲಮ್ ಆಗ್ಬೋದು, ಅಥವಾ ಬೇರೆ ಯಾವುದಾದ್ರೂ ಸೈಡ್ ಎಫೆಕ್ಟ್ಸ್ ಕೂಡ ಆಗ್ಬೋದು. ಯಾವುದೇ ಆದರೂ ನಾವು ಒಳ್ಳೆಯದು ಅಂತ ಹೇಳಿ ಜಾಸ್ತಿ ತಿಂದರೆ ಅದು ಅಮೃತ ಕೂಡ ವಿಷ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅರಶಿನ, ನೆಲ್ಲಿಕಾಯಿ, ಕರಿಬೇವಿನ ಎಲೆ ಇದೆಲ್ಲ ನಮ್ಮ ಸ್ಕಿನ್ನಿಗೆ, ನಮ್ಮ ಹೇರಿಗೆ ಎಲ್ಲದಕ್ಕೂ ಒಳ್ಳೆಯದು ಇದು. ಇದನ್ನು ಬೆಳಗ್ಗೆ ಎದ್ದು ನೀವು ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರಿಗೆ ಹಾಕಿ ಒಂದು 5 ನಿಮಿಷ ಇಟ್ಟು ಮತ್ತೆ ಕುಡಿಬೋದು. ಇದು ಆರೋಗ್ಯಕ್ಕೂ ಒಳ್ಳೆಯದು. ಡೀಪ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ಬೇಕಾಗಿಲ್ಲ, ನಾರ್ಮಲ್ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಒಂದು 20 ml ನಷ್ಟು ನೀರಿಗೆ ಹಾಕಿ ಕುಡೀರಿ. ವಿದ್ಯಾ ಬಾಲನ್ ಅವರು ಸಫರ್ ಆದ ನಂತರ ಇದು ಈಗ ಭಾರಿ ಫೇಮಸ್ಸಲ್ಲುಂಟು. ಯಾರು ನೋಡಿದರೂ ಇದನ್ನೇ ತಗೊಳ್ತಾ ಇದ್ದಾರೆ, ಆ್ಯಂಟಿ ಇನ್ಫ್ಲಮೇಟರಿ ಡ್ರಿಂಕ್ ಅಂತ ಹೇಳಿ. ಮತ್ತು ನಾವು ಯಾರೋ ಹೇಳಿದರು ಅಂತ ಹೇಳಿ ಬೇಗನೆ ಅದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಬಾರ್ದು. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಕೋಬೇಕು. ಯಾಕೆಂದರೆ ಎಲ್ಲಕ್ಕಿಂತಲೂ ಮುಖ್ಯ ನಮಗೆ ನಮ್ಮ ಆರೋಗ್ಯ. ಅದರ ಬಗ್ಗೆ ಅದು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು, ಎಷ್ಟು ಹಾಕಬೇಕು ಅಂತೇಳಿ ಈಗ ಸರ್ಚ್ ಮಾಡೋದು ತುಂಬ ಈಸಿ. ಅದರ ಬಗ್ಗೆ, ಅದರ ರೋಗ ನಿರೋಧಕ ಶಕ್ತಿಗಳ ಬಗ್ಗೆ ಎಲ್ಲ ನೀವು ಸರ್ಚ್ ಮಾಡಿ ನಿಮ್ಮ ಬಾಡಿಗೆ ಅದು ಸೂಟ್ ಆಗುತ್ತಾ ಅಂತ ಹೇಳಿ ನೋಡಿ ಮತ್ತು ನೀವು ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೋಬೋದು. ನಿಮಗೆ ನನ್ನ ವಿಡಿಯೋಗಳೆಲ್ಲ ಇಷ್ಟ ಆಗ್ತಿದೆ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಸಿ ಯು, ಟೇಕ್ ಕೇರ್.